ಭಾಳ ಮುಕ್ತವಾಗಿ ಒಂದು ವಿಚಾರವನ್ನು ಹೇಳಿದರು, ಕನ್ನಡದ ಬಗ್ಗೆಯೂ ಕೂಡ ಹೇಳಿದರೆ. ಅಂದರೆ ಶಿಕ್ಷಣ ಸಚಿವನಾಗಿದ್ದುಕೊಂಡು, ಯಾಕಂದರೆ ಅನೇಕ ಸಂದರ್ಭದಲ್ಲಿ ರಾಜಕಾರಣಿಗಳು ಅವರಲ್ಲಿರುವಂತಹ ಕೊರತೆಯನ್ನು ಮೇಕಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ನನಗೆ ಬರುತ್ತೆ, ಸುಮ್ಮನೆ ಅದೇನೋ ಜಸ್ಟ್ ಮಿಸ್ ಆಗೋಯ್ತು ಅನ್ನೋ ಥರ. ಬಟ್ ನೀವು ಒಪ್ಕೊಂಡಿಲ್ಲ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೆ, ಕನ್ನಡ ಓದೋದಕ್ಕೆ ಸ್ವಲ್ಪ ಕಷ್ಟ ನನಗಿದೆ ಅನ್ನುವಂಥದ್ದನ್ನು. ಬಹುಶಃ ನೀವು ಶಿಕ್ಷಣ ಸಚಿವರಾಗಿದ್ದಾಗ ಬಂದಂತಹ ಮೊದಲ ಟೀಕೆಯಲ್ಲಿ ಬಂದಿರುವ ಸರಣಿಯಲ್ಲಿ ಬಂದಿದ್ದೆ. ಪರವಾಗಿಲ್ಲ, ಅವ್ರಿಗೆ ಕರೆಕ್ಟಾಗಿ ಓದ್ಕೊಂಡಿದ್ದಿರ್ತಿದ್ರೆ, ಕನ್ನಡ ಓದೋದಕ್ಕೆಲ್ಲ ಕಲ್ತ್ಕೊಂಡಿದ್ದಿರ್ತಿದ್ರೆ ಏನೋ ಮಾಡ್ತಿದ್ರು, ಅವ್ರಿಗೆ ಅದನ್ನೇ ಕಲ್ತಿಲ್ಲ ಅನ್ನೋದನ್ನ ನಿಮ್ಮ ಸಹೋದರನಿಂದ ಶುರುವಾಯ್ತದು. ಇನ್ಫ್ಯಾಕ್ಟ್ ಆ ನಂತರ ಬೇರೆ ಬೇರೆ ರೀತಿಯಲ್ಲಿ ಅಲ್ಲ, ಯಾರಿಂದನೇ ಶುರು ಆದ್ರೇನು. ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಸರ್ಟಿಫಿಕೇಟ್ ಕೇಳಿದ್ದೀರಾ ಅವ್ರದ್ದು? ನಾನು ಪ್ರಶ್ನೆ ನಿಮಗೆ ಹಾಕಬೇಕಾಗತ್ತೆ. ಕೆಲಸ ಮಾಡೋದಕ್ಕೆ ಇದು ಸರಿ ಇರಬೇಕು, ಇವೆರಡು ಕನೆಕ್ಷನ್ ಇದ್ದರೆ ಸರಿ. ಇದಕ್ಕೆ ಕನೆಕ್ಷನ್ ಇಲ್ಲ ಅಂದರೆ ಆಗೋದಿಲ್ಲ. ಹೌದು, ಅದನ್ನು ವಿರೋಧ ಪಕ್ಷದವ್ರಿಗೆ ನಾನು ಪಾಯಿಂಟ್ಔಟ್ ಮಾಡ್ಬೋದು, ಇವತ್ತು ಮಾಡೋದಿಲ್ಲ. ಆದರೆ ಟೀಕಾ ಟಿಪ್ಪಣಿಗಳನ್ನು ಸ್ವಾಗತ ಮಾಡಬೇಕು. ಪದೇ ಪದೇ ಮಾಡೋದಕ್ಕೆ ನೋವಾಗ್ತದೆ, ಅನಿವಾರ್ಯತೆ. ಅದನ್ನು ಟೀಕಾ ಟಿಪ್ಪಣಿ ಮಾಡೋದಕ್ಕೆ ನಿಮ್ಮ ದುಡ್ಡು ಕೊಟ್ಟು ಇದಕ್ಕೆ ನೀವಿರೋದು, ಇಲ್ಲ ನಿಮ್ಮ ಭಾವನಾತ್ಮಕದಲ್ಲಿ ಇದೇ ನಿಮ್ಮದು ಕೆಲಸ, ಇಲ್ಲಾಂದರೆ ನೀವು ಹುಚ್ಚರು ಅಂತ ಹೇಳಿದರೆ ನಾನು ರಿಪೇರಿ ಮಾಡೋಕ್ಕಾಗಲ್ಲ, ಅದಕ್ಕೆ ಬೇರೆಯವರು ಇದ್ದಾರೆ ರಿಪೇರಿ ಮಾಡೋಕ್ಕೆ. ಆದರೆ ನನ್ನ ಕರ್ತವ್ಯನ ಮಾಡೋದಕ್ಕೆ ನಿಮ್ಮದೇ ನಿರ್ಬಂಧನೆ ಇಲ್ಲಲ್ಲ, ನನಗೆ ಯಾರ್ದು ಏನು ತೊಂದರೆ ಇಲ್ಲಲ್ಲ. CM ಅವ್ರು ಕೆಲಸ ಕೊಟ್ಟಿದ್ದಾರೆ, ಪಕ್ಷ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದೆ, ನಾನು ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ಇವತ್ತಿಲ್ಲಿ ಬಂದು ಕುತ್ಕೊಂಡಿರೋದು. ಇಲ್ಲ ಅಂದಿದ್ರೆ ನಾನು ಏನು ಕನ್ನಡ ಅಂತ ಹೇಳಿದರೆ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀನಿ. ಓದಬೇಕಾದ್ರೆ ನಾನು ಹೇಳ್ತೀನಿ, ಹರಿಪ್ರಸಾದ್ ಅವರೇ, ಈಗ ಟೀಚರ್ಸ್ ಹೇಳ್ಕೊಟ್ಟಿದ್ದಕ್ಕೆ ಈಗ ಚೆನ್ನಾಗಿ ಪಾಸ್ ಆದ್ರಿ ಅಂತ ಹೇಳಿದರೆ, ನನಗೆ ಕನ್ನಡ ಟೀಚರ್ ತಪ್ಪಾಗಿ ಹೇಳ್ಕೊಟ್ಟಿದ್ರೆ, ಇಲ್ಲಾಂದರೆ ಈ ಥರ ಹೇಳ್ಕೊಟ್ರೆ ಅವ್ರಿಗೆ ಬೈಬೇಕು ತಾನೆ, ನನಗೆ ಯಾಕೆ ಬೈತೀರಾ? ಅದಕ್ಕೆ ನಾನು ಹೇಳೋದು ಅದು ಬರಲ್ಲ. ಅಂದರೆ ಇದನ್ನು ತಮಾಷೆಗೆ ಹೇಳಿದೆ. ಪಾಪ ಗುರುಗಳೇ ಎಷ್ಟೇ ಆಗಲಿ ಕಷ್ಟ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಏನಂದರೆ ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬಿಟ್ರು, ನಮಗೆ ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡ್ತಾಯಿದ್ದೀನಿ. ಇಲ್ಲ, ಪಶ್ಚಾತ್ತಾಪ ಏನಿಲ್ಲ. ಎಜುಕೇಷನ್ ಕೊಡಬೇಕು ಅಂತ ನಮ್ಮ ತಂದೆಯವ್ರಿಗೆ ಆಸೆ ಇತ್ತು. ಆದರೆ ನಮ್ಮ ತಂದೆಯವರು ಒಂದು ಹೇಳಿದರು, ನಾನು ಟೀಕಾ ಟಿಪ್ಪಣಿಯನ್ನು ನಾವು ತಗೊಂಡಾಗ, ನಮ್ಮ ತಂದೆಯವರಿಗೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಮೋಸ್ಟ್ ಕರಪ್ಟೆಡ್ ಚೀಫ್ ಮಿನಿಸ್ಟರ್ ಅಂಥೇಳಿ ಮಾಧ್ಯಮಗಳಲ್ಲಿ ಬಂತು. ನಮ್ಮ ತಂದೆಯವ್ರ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಬೇಜಾರು ಏನಂತ ಹೇಳಿದರೆ, ನಮ್ಮ ತಂದೆಯವರು ನಮ್ಮನ್ನು ಸೇರಿ 18 ವರ್ಷ ತಗೊಂಡಿವಿ ಅದನ್ನು, ನಿರಪರಾಧಿ ಅಂತ ಹೇಳೋದಕ್ಕೆ. ಅದಿದೆಯಲ್ಲ, 18 ವರ್ಷ ಯಾರು ಕೊಡ್ತೀರಾ? ಅದಕ್ಕೆ ನಮ್ಮ ಸಿಸ್ಟಮಲ್ಲಿ ಲಾ ಬೇಕು, ಸ್ವಲ್ಪ ಫಾಸ್ಟಾಗಿ ಆದರೆ ಒಳ್ಳೆಯದು ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ನಾವು ನ್ಯಾಯಾಲಯಕ್ಕೆ ಕ್ವೆಶ್ಚನ್ ಮಾಡೋ ಅಧಿಕಾರ ಇಲ್ಲ. ಸ್ಪೀಡಪ್ ಮಾಡಿದರೆ ಒಳ್ಳೆಯದು, ಆ ಥರ ಸಿಸ್ಟಮ್ ಕ್ರಿಯೇಟ್ ಮಾಡಿಕೊಂಡ್ರೆ ಒಳ್ಳೆಯದು. ಏಕೆಂದರೆ ಇವತ್ತು ಬಂಗಾರಪ್ಪಾಜಿಯವ್ರನ್ನೇ ಮೋಸ್ಟ್ ಕರಪ್ಟೆಡ್ ಅಂತ ಹಾಕಿರ್ತಕ್ಕಂಥ ಮಾಧ್ಯಮಗಳಿರ್ಬೋದು, ಯಾರೇ ಇರ್ಬೋದು, ವ್ಯಕ್ತಿಗಳು ಕರೆದಿರ್ಬೋದು. ಆದರೆ ಇವತ್ತು ಕೂಡ ಆಶ್ರಯ, ಆರಾಧನಾ, ಗ್ರಾಮೀಣ ಕೃಪಾಂಕ ಇದನ್ನೆಲ್ಲ ಯಾಕೆ ನೆನೆಸ್ಕೊಳ್ತಾರೆ? ಇವತ್ತು ರೈತರು ಏನಾರು ಉಸಿರಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅಂತ ಹೇಳಿದರೆ, 10 HP ಫ್ರೀ ಕರೆಂಟ್ ಹೌದೋ ಅಲ್ಲೋ? ಮೋಸ್ಟ್ಲಿ ನೀವು ಇಲ್ಲ ನಿಮ್ಮ ತಂದೆಯವರು ರೈತರ ಮಕ್ಕಳಾದರೆ ನೀವಿಲ್ಲಿ ಕುತ್ಕೊಂಡಿದ್ದೀರಾ ಅಂದರೆ ಸ್ವಲ್ಪ ಹಿಸ್ಟ್ರಿ ನೋಡ್ಕೊಳ್ಳಿ, ಎಲ್ಲಿಂದ ಬಂದ್ರಿ ಅಂಥೇಳಿ. ಇಲ್ಲಾಂದರೆ ನೀವು ಅಲ್ಲೇ ಹೋಗಿ ಕೂಲಿ ಕೆಲಸ ಮಾಡಬೇಕು. ದಶಕದಲ್ಲಿ ಕರೆಂಟ್ ಪಂಪ್ ಸೆಟ್ ಇದ್ದಂತ, ಅಂದರೆ ಡೀಸೆಲ್ ಪಂಪ್ ಸೆಟ್ ಅವಾಗ ಜಾಸ್ತಿ ಇತ್ತು. ಕರೆಂಟ್ ಪಂಪ್ ಸೆಟ್ ಸ್ವಲ್ಪ ನಮ್ಮ ಹಳ್ಳಿಗಳಿಗೆ ಕಡಿಮೆ ಇತ್ತು. ಆದರೆ ಕರೆಂಟ್ ಪಂಪ್ ಸೆಟ್ ಇದ್ದಂಥ ಹಳ್ಳಿಗಳಲ್ಲಿ ಇದ್ದಂಥ ಕರೆಂಟ್ ಪಂಪ್ ಸೆಟ್ ಅವರು ಎಷ್ಟೊತ್ತು ಬೇಕಿದ್ರು ನೀರು ಬಿಡ್ತಾ ಇರ್ಬೋದು. ಈಗಲೂ ನಡೀತಾ ಇದೆ. ಅದಕ್ಕೆ ಅವ್ರು 2ನೇ ಬೆಳೆ 3ನೇ ಬೆಳೆ ಮಾಡ್ತಾ ಇದ್ದಾರೆ. ಆದರೆ ನೀವು ಕನ್ನಡದ ಬಗ್ಗೆ ಏನು ಹೇಳಿದಿರಿ, ನಮ್ಮ ಮಾತೃಭಾಷೆ ಕನ್ನಡ, ನನ್ನ ಬ್ಲಡ್ ಕನ್ನಡ. ಮಾತಾಡೋದು ನಾನು ತಪ್ಪು ಮಾಡಿರ್ಬೋದು, ಆದರೆ ನನ್ನ ಬ್ಲಡ್ ಬದಲಾವಣೆ ಮಾಡೋಕ್ಕೆ ಯಾವನಿಂದನೂ ಸಾಧ್ಯ ಇಲ್ಲ. ನಿಜ. ಆದರೆ ಇಲ್ಲಿ ಕೊಟ್ಟಿರೋದ್ರಿಂದ ಟೀಕಾ ಟಿಪ್ಪಣಿಯನ್ನು ಎಕ್ಸೆಪ್ಟ್ ಮಾಡಬೇಕಾಗತ್ತೆ, ಯಾಕೆಂದರೆ ತಪ್ಪುಗಳಾಗಿದೆ. ಬಟ್ ನಾನು ಮತ್ತೆ ಶಾಲೆಗೆ ಹೋಗಿ ನಾನು ಪಾಠ ಹೇಳ್ಕೊಡೋಂಥ ಸ್ಥಿತಿಯಲ್ಲಿ ಇಲ್ಲ. ಹೌದು, ನಾನು ಇಲ್ಲದೆ ಇರೋದ್ರಿಂದ ಆ ಥರ ತಪ್ಪು ಮಕ್ಕಳು ಮಾಡಬಾರ್ದು ಅನ್ನೋದು ಜವಾಬ್ದಾರಿನೇ, ಭಾಳ ಕಷ್ಟದ ಜವಾಬ್ದಾರಿನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನು ಟೀಕಾ ಟಿಪ್ಪಣಿಯನ್ನು ಜವಾಬ್ದಾರಿತಿಗೆ ಕನ್ವರ್ಟ್ ಮಾಡಿಕೊಂಡು ನಾನು ಕೆಲಸ